ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬಹುಪದೋಕ್ತಿಗಳು ಅಧ್ಯಾಯದ 62ನೇ ಪ್ರಶ್ನೆಯನ್ನ ಗಮನಿಸಿ. 4 ಅಂಕದ ಪ್ರಶ್ನೆಗಳು. ಅಪವರ್ತಿಸಿ x³ ಮೈನಸ್ 23x² ಪ್ಲಸ್ 142x ಮೈನಸ್ 120. ಇಲ್ಲಿ ಕೊಟ್ಟಿರುವಂತಹ ಬಹುಪದೋಕ್ತಿಯ ಎಲ್ಲಾ ಸಾಧ್ಯತೆಯ ಅಪವರ್ತನಗಳನ್ನ ಬರ್ಕೊಳ್ಬೇಕು. ಪ್ಲಸ್ ಆರ್ ಮೈನಸ್ 1, ಪ್ಲಸ್ ಆರ್ ಮೈನಸ್ 2, ಪ್ಲಸ್ ಆರ್ ಮೈನಸ್ 3, 120 ಅಲ್ವಾ? ಪ್ಲಸ್ ಆರ್ ಮೈನಸ್ 4, ಪ್ಲಸ್ ಆರ್ ಮೈನಸ್ 5, ಪ್ಲಸ್ ಆರ್ ಮೈನಸ್ 6, ಪ್ಲಸ್ ಆರ್ ಮೈನಸ್ 8, ಪ್ಲಸ್ ಆರ್ ಮೈನಸ್ 10, ಪ್ಲಸ್ ಆರ್ ಮೈನಸ್ 12, ಪ್ಲಸ್ ಆರ್ ಮೈನಸ್ 15, ಪ್ಲಸ್ ಆರ್ ಮೈನಸ್ 20, ಪ್ಲಸ್ ಆರ್ ಮೈನಸ್ 24, ಪ್ಲಸ್ ಆರ್ ಮೈನಸ್ 30, ಪ್ಲಸ್ ಆರ್ ಮೈನಸ್ 60. ಇಲ್ಲಿ ನಾವು ಪ್ರಯೋಗದ ವಿಧಾನದಿಂದ P of 1 is equal to 0. ಹಾಗಾದ್ರೆ ಇಲ್ಲಿ x minus 1 ಅನ್ನೋದು ಏನಾಗತ್ತೆ ಹೇಳಿ? P of x ರ ಅಪವರ್ತನ ಆಗಿದೆ. ಓಕೆ, ಈಗ x³ ಮೈನಸ್ 23x² ಪ್ಲಸ್ 142x ಮೈನಸ್ 120. ಓಕೆ, ಈಗ is equal to x³ ಮೈನಸ್ x³ ಮೈನಸ್ x² ಮೈನಸ್ 22x². ಮೈನಸ್ 23x² ಅನ್ನ ನಾವು ಮೈನಸ್ x² ಮೈನಸ್ 22x² ಅಂತ ಹೊಡ್ಕೊಳ್ತಾ ಇದ್ದೇವೆ. ಪ್ಲಸ್ 142x ಅನ್ನ 22x ಪ್ಲಸ್ 120x ಮೈನಸ್ 120. ಈಗ ಇಲ್ಲಿ ನೋಡಿ x³ ಮೈನಸ್ x². ಇಲ್ಲಿ ಸಾಮಾನ್ಯವಾಗಿರೋದು x² ಬ್ರಾಕೆಟ್ ಅಲ್ಲಿ x ಮೈನಸ್ 1 ಉಳಿಯುತ್ತೆ. ಇಲ್ಲಿ ಮೈನಸ್ 22x ಕಾಮನ್ ಆಗಿದ್ರೆ x ಮೈನಸ್ 1. ಇಲ್ಲಿ ಪ್ಲಸ್ 120x ಉಳಿದ್ರೆ x ಮೈನಸ್ 1 ಕಾಮನ್. ಇದು ಎಲ್ಲ ಅಂಶದಲ್ಲೂ ನಮ್ಗೆ x ಮೈನಸ್ 1 ಸಾಮಾನ್ಯವಾಗಿ ಸಿಗ್ತಾ ಇದೆ. ಬ್ರಾಕೆಟ್ ಅಲ್ಲಿ x² ಮೈನಸ್ 22x ಪ್ಲಸ್ 120. ಓಕೆ, ಈಗ ನಾವೇನ್ ಮಾಡ್ಬೇಕು? x² ಮೈನಸ್ 22x ಪ್ಲಸ್ 120 ಅನ್ನ ಅಪವರ್ತನ ವಿಧಾನದಿಂದ, ಅಂದ್ರೆ ಮಧ್ಯಪದವನ್ನ ವಿಭಜಿಸುವ ಅಥವಾ ಅಪವರ್ತನ ಪ್ರಮೇಯ ವಿಧಾನದಿಂದ ಮಧ್ಯಪದವನ್ನ ವಿಭಜಿಸಿದಾಗ ಏನಾಗತ್ತೆ? ಇದು x² ಮೈನಸ್ 22x ಪ್ಲಸ್ 120 is equal to x² ಮೈನಸ್ 12x ಮೈನಸ್ 10x ಪ್ಲಸ್ 120. ಇದು ಎರಡರಲ್ಲೂ x ಕಾಮನ್ ಇದೆ, x ಮೈನಸ್ 12, ಮೈನಸ್ 10, x ಮೈನಸ್ 12. ಓಕೆ, x ಮೈನಸ್ 12 ಸಾಮಾನ್ಯವಾಗಿರುವಂತಹ ಪದ, x ಮೈನಸ್ 10. ಹಾಗಾದ್ರೆ ಇದನ್ನ ಒಡೆದಾಗ ನಮ್ಗೆ ಬರುವಂತಹ ಅಪವರ್ತನಗಳು x ಮೈನಸ್ 12, x ಮೈನಸ್ 10. ಹಾಗಾದ್ರೆ x³ ಮೈನಸ್ 23x² ಪ್ಲಸ್ 142x ಮೈನಸ್ 120. ಇದರ ಅಪವರ್ತನಗಳು x ಮೈನಸ್ 1 ಗುಣಿಸು x ಮೈನಸ್ 12 ಗುಣಿಸು x ಮೈನಸ್ 10 ಆಗಿದೆ. ಓಕೆ, ಥ್ಯಾಂಕ್ ಯು.